ಸರ್ ಸಮಸ್ಯೆ ಏನಂದರೆ ನಾವು ಇಲ್ಲಿ ಲೋಕಲ್ ಮಂಗಳೂರವರು ನಾವು ಇಲ್ಲಿ ಹುಟ್ಟಿ ಬೆಳೆದವರು. ಈಗ ತುಂಬ ಒಂದು 10-15 ವರ್ಷದಿಂದ ಹೊರ ಜಿಲ್ಲೆಯವರು ಕೂಡ ಇಲ್ಲೇ ಜೀವನ ಮಾಡಿ ತುಂಬ ಜನ ಇದ್ದಾರೆ. ಈಗ ಏನಾಗ್ತಿದೆ ಸಮಸ್ಯೆ ಅಂದರೆ ಈ ಒಂದು ಹಣ ಸಂಪಾದನೆ ಬಿಸ್ನೆಸ್ ಥರ ಆಗಿದೆ. ಕೈ ಬಡಿತ ಹೋಗುವುದು, ಸೀರೆ ಉಡೋದು, ಅಲ್ಲಿ ಒಂದು ರಾತ್ರಿ ಹೋಗುವಾಗ ಡ್ರೆಸ್ ಚೇಂಜ್ ಮಾಡೋದು, ಬಾರಲ್ಲಿ ಹೋಗಿ ಕುಡಿಯೋದು, ಈ ರೀತಿ ಸಮಸ್ಯೆ ಆಗ್ತಿದೆ. ನನ್ನ ನವಸಹಜ ಸಮಾಜ ಸಂಘಟನೆಯಿಂದ ನನ್ನ ಹೋರಾಟ ಒಂದೇ, ಯಾರು ನೈಜ ಟ್ರಾನ್ಸ್ಜೆಂಡರ್ ಮಂಗಳಮುಖಿ ಹೇಳಿದ್ದಾರ ಅವರ ನ್ಯಾಯ ಸಿಗಬೇಕಂತ. ಇಲ್ಲಿ ನಮಗೆ ನ್ಯಾಯ ಸಿಗ್ತೇ ಇಲ್ಲ. ಇಲ್ಲಿ ಯಾರ ಹಣ ಸಂಪಾದನೆ ಮಾಡಿ ಏನೇನು ಮಾಡಿ ಎಂತೆಂಥ ಮಾಡಿ ಹೋಗ್ತೀರಾ. ಅಲ್ಲಿ ನಮ್ಮ ಮೊಗ್ಗೆರ ಹತ್ರ ಕೂಡ ಅಷ್ಟೇ, ಎಷ್ಟೋ ಜನ ಅಲ್ಲಿ ಹಿಂದಿಯವರಿದ್ದಾರೆ, ಇವರಿಗೆ ಟಿ ಜಿ ಕಾರ್ಡ್ ಇಶ್ಯೂಸ್ ಆಗಿದೆ, ಆಧಾರ್ ಕಾರ್ಡ್ ಆಗಿದೆ, ಯಾರು ಮಾಡಿಕೊಟ್ಟಿದ್ದಾರೆ, ಹೇಗೆ ಇಶ್ಯೂಸ್ ಆಗಿದೆ ಗೊತ್ತಿಲ್ಲ. ಇದರ ಮೂಲಕ ತನಿಖೆ ಖಂಡಿತ ಆಗಬೇಕು ಸರ್. ಯಾಕೆಂದರೆ ನಾವು ಹುಟ್ಟಿದ್ದು ತಪ್ಪ ಅಲ್ಲ ನಾವು ಬೆಳೆದ ತಪ್ಪ ನನಗೆ ಗೊತ್ತಿಲ್ಲ, ಬಟ್ ನಾವು ನಡೆದು ಬಂದ ದಾರಿ ಸರಿ ಇರಬೇಕು ಸರ್. ಸಮಾಜ ನಮಗೆ ಗೌರವ ಕೊಡೋದಿಲ್ಲ ಅಂತ ಹೇಳ್ತೇವೆ. ಖಂಡಿತವಾಗಿ ನೋಡಿ ಸರ್, ನಾನು ಗೌರವವನ್ನು ಹುಡ್ಕೊಂಡು ಹೋಗೋ ಗೌರವ ನನ್ನಲ್ಲಿ ಇದೆ. ಯಾಕೆ ನಾವು ಯಾವ ರೀತಿ ಒಬ್ಬರಿಗೆ ರೆಸ್ಪಾನ್ಸ್ ಮಾಡ್ತೀವ ಆ ಗೌರವ ಖಂಡಿತ ನನಗೆ ಸಿಗ್ತದೆ. ನಂದು ಏನು ಸರ್, ಇಲ್ಲಿ ಖಂಡಿತವಾಗಿ ನೋಡಲಿಕ್ಕೆ ಹೋದರೆ ನಿಜವಾಗಿ ನೈಜ ಟ್ರಾನ್ಸ್ಜೆಂಡರ್ ನೋಡಲಿಕ್ಕೆ ಹೋದರೆ ಒಂದು 40 ಜನ ಕೂಡ ಇರ್ಬೋದು ಅಷ್ಟೇ. ಇದು ಏನಾಗಿದೆ ಅಂದರೆ ಈ ಸಿಗ್ನಲ್ ಕಡೆ ಆ ಕಡೆ ರಾತ್ರಿ ಹಗಲೆಲ್ಲ ಇದೊಂದು ದಂಧೆ ಥರ ಆಗಿದೆ. ಇದ್ರ ಬಗ್ಗೆ ತನಿಖೆ ಆಗಬೇಕು ಸರ್, ಅಷ್ಟೇ ನನ್ನ ಒಂದು ಆಗ್ರಹ ಅಷ್ಟೇ.